ನೀಟ್ ಪೇಪರ್ ಲೀಕ್ ಹಗರಣದಲ್ಲಿ ದೊಡ್ಡ ತಲೆದಂಡವಾಗಿದೆ. ಕೇಂದ್ರ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಏನಿದ್ರು ಅವರನ್ನ ವರ್ಗಾವಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈಗ ನೂತನ ಕಾರ್ಯದರ್ಶಿಯಾಗಿ ವಿನೀತ್ ಜೋಶಿ ಅವರನ್ನ ನೇಮಕ ಮಾಡಲಾಗಿದೆ. ನರೇಶ್ ಗಂಗ್ವಾರ್ ನೇಮಕವಾಗಿರುವಂಥದ್ದು. ವಿನೀತ್ ಜೋಶಿ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಸ್ಥಾನದಿಂದ ಈಗ ವರ್ಗಾವಣೆಗೊಂಡಿದ್ದಾರೆ. ನೀಟ್ ಪೇಪರ್ ಲೀಕ್ ಹಗರಣದಲ್ಲಿ ದೊಡ್ಡ ತಲೆದಂಡವಾಗಿದೆ. ನೂತನ ಕಾರ್ಯದರ್ಶಿಯನ್ನ ಶಿಕ್ಷಣ ಇಲಾಖೆಗೆ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ವಿನೀತ್ ಜೋಶಿ ಅವರನ್ನ ಕೇಂದ್ರ ಸರ್ಕಾರ ವರ್ಗಾವಣೆ ಮಾಡಿದೆ. ನೂತನ ಕಾರ್ಯದರ್ಶಿಯಾಗಿ ನರೇಶ್ ಗಂಗ್ವಾರ್ ಇವರನ್ನ ನೇಮಕ ಮಾಡಲಾಗಿದೆ. ಆದರೆ ಈ ಒಂದು ತಲೆದಂಡ ಅಥವಾ ಈ ಒಂದು ವರ್ಗಾವಣೆ ಪ್ರತಿಭಟಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ಕಿಚ್ಚನ್ನ ತಣಿಸುತ್ತಾ? ಬಹುಶಃ ಅದು ಕಷ್ಟ ಸಾಧ್ಯ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಆಗ್ರಹ ಮಾಡಿಲ್ಲ. ಕೇಳಿದ್ದದ್ದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಅದಿನ್ನೂ ಕೂಡ ಆಗಿಲ್ಲ. ನಾಳೆ ದೇಶವ್ಯಾಪಿ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ದೇಶದಾದ್ಯಂತ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡುತ್ತೆ ಅನ್ನುವಂಥ ಮಾತನ್ನ ಖುದ್ದು ಅಭಿಜಿತ್ ದಿಪ್ಕೆ ಹೇಳಿದ್ರು. ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಹೊತ್ತಲ್ಲೇ ಈಗ ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನ ವರ್ಗಾವಣೆಗೊಳಿಸಿದೆ. ನೂತನ ಕಾರ್ಯದರ್ಶಿಯಾಗಿ ಗಂಗ್ವಾರ್ ನೇಮಕವಾಗಿದ್ದಾರೆ. ನರೇಶ್ ಗಂಗ್ವಾರ್. ಹಿಂದೆ ಇದ್ದಂತಹ ಕಾರ್ಯದರ್ಶಿ ವಿನೀತ್ ಜೋಶಿ ಅವರನ್ನ ಈಗ ಕೇಂದ್ರ ಸರ್ಕಾರ ವರ್ಗಾವಣೆ ಮಾಡಿದೆ. ಈಗ ವಿನೀತ್ ಜೋಶಿ ಅವರನ್ನ ಪಂಚಾಯತ್ ರಾಜ್ ಇಲಾಖೆಗೆ ಕಾರ್ಯದರ್ಶಿಯಾಗಿ ಈಗ ವರ್ಗಾವಣೆಗೊಳಿಸಿದೆ. ಇವರ ಜಾಗಕ್ಕೆ ನೂತನ ಕಾರ್ಯದರ್ಶಿಯಾಗಿ ನರೇಶ್ ಗಂಗ್ವಾರ್ ನೇಮಕವಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.